ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸುಸ್ವಾಗತ. ಸ್ನೇಹಿತರೆ, ಶಕ್ತಿ ಯೋಜನೆ ಅಂತೂ ಪ್ರತಿ ತಿಂಗಳು ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈ ಒಂದು ಕಡೆ ಈ ಒಂದು ಫ್ರೀ ಬಸ್ಗಳನ್ನು ಕ್ಯಾನ್ಸಲ್ ಮಾಡಬೇಕನ್ನುವಂತಹ ಸುದ್ದಿ ಅಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈಗ ಇಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡಬೇಕು, ಮಹಿಳೆಯರಿಗೆ ಯಾವ ರೀತಿಯಾಗಿ ಉಚಿತ ಪ್ರಯಾಣ ಇದೆಯೋ ಅದೇ ರೀತಿಯಾಗಿ ಗಂಡು ಮಕ್ಕಳಿಗೂ ಜೂನ್ 1ರಂದು ಉಚಿತವಾಗಿ ಪ್ರಯಾಣ ಮಾಡಿಸ್ತೀವಿ ಅಂತ ಇಲ್ಲಿ ಬೇರೆ ಯಾರು ಹೇಳ್ತಿಲ್ಲ, ಸಾರಿಗೆ ನೌಕರರೇ ಹೇಳ್ತಿರುವಂಥದ್ದು. ನಾವು ಫ್ರೀ ಟಿಕೆಟ್ ಕೊಡ್ತೀವಿ ಗಂಡಸರಿಗೂ ಕೂಡ ಅಂತ. ಯಾಕೆ ಈ ರೀತಿ ಹೇಳ್ತಿದ್ದಾರೆ ಮತ್ತೆ ನಿಜವಾಗ್ಲೂ ಗಂಡಸರಿಗೂ ಫ್ರೀ ಟಿಕೆಟ್ ಸಿಗುತ್ತಾ ಏನು ಅನ್ನುವಂಥದ್ದೆಲ್ಲ ಸುದ್ದಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಈ ಒಂದು ಶಕ್ತಿ ಯೋಜನೆ ಅಂತೂ ಪ್ರತಿ ತಿಂಗಳು ಸುದ್ದಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಈ ಒಂದು ಶಕ್ತಿ ಯೋಜನೆ ಬಂದಾಗಿಂದ ಈ ಫ್ರೀ ಬಸ್ಗಳಲ್ಲಿ ಮಹಿಳೆಯರು ಓಡಾಡುವ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿರುವಂಥದ್ದು. ಆ ಬಸ್ಗಳಲ್ಲಿ ನೋಡಬೇಕು, ಕೂತ್ಕೊಳ್ಳೋಕ್ಕೆ ಸೀಟ್ ಇರಲ್ಲ, ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲ್ಲ, ವೃದ್ಧರಿಗೆ ಸೀಟ್ ಸಿಗಲ್ಲ, ಆ ಬಸ್ಗಳಲ್ಲಿ ಡೋರಲ್ಲಿ ನಿಂತ್ಕೊಂಡಿರ್ತಾರೆ, ಜಾಗನೇ ಸಿಗಲ್ಲ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಾದರೆ ಆಗ್ತಿರುವಂಥದ್ದು ಈ ಒಂದು ಶಕ್ತಿ ಯೋಜನೆಯಿಂದ. ಈಗ ಈ ಒಂದು ಶಕ್ತಿ ಯೋಜನೆಯಲ್ಲಿ ಏನಾಗ್ತಿದೆ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಸಾರಿಗೆ ನೌಕರರೇ ಏನು ಹೇಳ್ತಿದ್ದಾರೆ ಅಂದರೆ ಜೂನ್ 1ರಂದು ಗಂಡು ಮಕ್ಕಳಿಗೂ ಸಿಗಲಿದೆ ಸರ್ಕಾರಿ ಬಸ್ ಫ್ರೀ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ? ಜೂನ್ 1ರಂದು ನಮ್ಮ ಎಲ್ಲ ಒಂದು KSRTC BMTC ಬಸ್ಗಳಲ್ಲಿ ಕೂಡ ಎಲ್ಲ ಗಂಡಸರಿಗೂ ಸಿಗಲಿದೆ ಫ್ರೀ ಟಿಕೆಟ್ ಅಂತ ಇಲ್ಲಿ ಸಾರಿಗೆ ನೌಕರರೇ ಹೇಳ್ತಿದ್ದಾರೆ. ಬೇರೆ ಯಾರು ಹೇಳ್ತಿಲ್ಲ, ಇಲ್ಲಿ ಸಾರಿಗೆ ನೌಕರರೇ ಹೇಳ್ತಿರುವಂಥದ್ದು. ನಿಮಗೆ ಫ್ರೀ ಬಸ್ ಕೊಡ್ತೀವಿ ಅಂತ ಇಲ್ಲಿ ಸಾರಿಗೆ ನೌಕರರು ಹೇಳ್ತಿರುವಂಥದ್ದು ಜೂನ್ 1ರಂದು. ಯಾಕೆ ಈ ರೀತಿಯಾಗಿ ಸಾರಿಗೆ ನೌಕರರು ಹೇಳ್ತಿದ್ದಾರೆ ಅಂದರೆ, ಸರ್ಕಾರಕ್ಕೆ ಸಾರಿಗೆ ನೌಕರರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನು ಜೂನ್ 1ನೇ ತಾರೀಕು ಒಳಗಡೆ ಈಡೇರಿಸಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ, ಮತ್ತೆ ಜೂನ್ 1ರಿಂದ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಟ್ಟರೆ ಸರ್ಕಾರಕ್ಕೆ ಜಾಸ್ತಿ ಲಾಸ್ ಆಗುತ್ತೆ. ಸರ್ಕಾರಕ್ಕೂ ಗೊತ್ತಿದೆ, ಈಗಲೇ ಸಾಲ ಮಾಡ್ಕೊಂಡ್ಬಿಟ್ಟಿದೆ ಸರ್ಕಾರ. ಈಗ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಟ್ಬಿಟ್ರೆ ಸರ್ಕಾರದವ್ರಿಗೆ ಲಾಸ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ, ಸರ್ಕಾರದವ್ರಿಗೆ. ಓಕೆನಾ? ಯಾಕಂದ್ರೆ ಇಲ್ಲಿ ಗಂಡು ಮಕ್ಕಳ ಮೇಲೆ ಟಿಕೆಟ್ ಜಾಸ್ತಿ ಆಗ್ಬಿಟ್ಟು ಈ ರೀತಿಯಾಗೆಲ್ಲ ಮಾಡಿದ್ದಾರೆ. ಎಷ್ಟೋ ಜನ ಕೇಳಿದ್ದಾರೆ, ಹೆಣ್ಮಕ್ಳು ಕೂಡ ಕೇಳಿದ್ದಾರೆ, ಈ ಒಂದು ಫ್ರೀ ಬಸ್ಗಳನ್ನು ಕ್ಯಾನ್ಸಲ್ ಮಾಡಿಬಿಡಿ, ಬೇರೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ಕೊಂಡು ಹೋಗಿ, ಈ ಫ್ರೀ ಬಸ್ ಕಾನ್ಸೆಪ್ಟ್ ಬೇಡ ಅಂತ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಸರ್ಕಾರದವ್ರು ನಾವು ಕೊಡ್ತೀವಿ ಅಂತ ಕೊಡ್ತಿರುವಂಥದ್ದು. ಸ್ನೇಹಿತರೆ, ಈಗ ಅವ್ರು ಇಟ್ಟಿರುವಂತಹ ಬೇಡಿಕೆಗಳೇನು ಸಾರಿಗೆ ನೌಕರರು ಅಂತ ನಿಮಗೆ ತಿಳಿಸ್ಕೊಡೋದಾದ್ರೆ, ಸ್ನೇಹಿತರೆ, ಸಾರಿಗೆ ನೌಕರರ ಮೊದಲನೇ ಬೇಡಿಕೆ ಏನಂದ್ರೆ 2024 ಜನವರಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕಂತೆ. ಇದು ಅವರ ಮೊದಲ ಬೇಡಿಕೆ ಆಗಿರುವಂಥದ್ದು. ಈಗ ಅವರ ಒಂದು ಎರಡನೇ ಬೇಡಿಕೆ ಏನಂದ್ರೆ, ಸಾರಿಗೆ ನೌಕರರ 38 ತಿಂಗಳ ಬಾಕಿ ಹಣವನ್ನು ಪಾವತಿಸಬೇಕಂತೆ. 38 ತಿಂಗಳ ಬಾಕಿ ಹಣ ಇದೆಯಂತೆ, ಅದನ್ನು ಪಾವತಿಸಬೇಕಂತ ಎರಡನೇ ಒಂದು ಬೇಡಿಕೆ ಇಟ್ಟಿರುವಂಥದ್ದು. ಮೂರನೇ ಒಂದು ಬೇಡಿಕೆ ಏನಂದ್ರೆ, 2020-21 ಪ್ರತಿಭಟನೆಯಲ್ಲಿ ಹಾಕಲಾದ ಕೇಸ್ ಹಿಂಪಡೆಯಬೇಕಂತೆ. ಓಕೆನಾ? ಈ ರೀತಿಯಾಗಿ ಅವರೊಂದು 3 ಬೇಡಿಕೆಗಳನ್ನು ಇಟ್ಟಿರುವಂಥದ್ದು. ಸ್ನೇಹಿತರೆ, ಈ ರೀತಿಯಾದ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಗಳನ್ನು ಈಡೇರಿಸಲೇಬೇಕು ಸರ್ಕಾರದವರು, ಇಲ್ಲ ಅಂದರೆ ಅವರು ಪ್ರತಿಭಟನೆಗೆ ಮುಂದಾಗ್ತಾರೆ. ಜೂನ್ 1ರಿಂದ ಫ್ರೀಯಾಗಿ ಟಿಕೆಟ್ ಕೊಡ್ತಾರೆ, ಕಾಸು ತಗೊಳ್ಳಲ್ಲ, ಗಂಡಸರ ಹತ್ರ ಕೂಡ ಕಾಸು ತಗೊಳ್ಳಲ್ಲ ಅಂತ ಇಲ್ಲಿ ಅವ್ರು ಹೇಳ್ತಿರುವಂಥದ್ದು ಜೂನ್ 1ನೇ ತಾರೀಕು. ಇದು ಸದ್ಯ ಮಟ್ಟಕ್ಕೆ ಶಕ್ತಿ ಯೋಜನೆಯಲ್ಲಿ ನಡೀತಿರುವಂಥದ್ದು. ಸ್ನೇಹಿತರೆ, ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಈ ರೀತಿಯ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡಬೇಕಂತ ಹೇಳ್ತಿದ್ದಾರೆ. ಈಗ ಫ್ರೀ ಬಸ್ ಗಂಡು ಮಕ್ಕಳಿಗೂ ಕೊಟ್ಟರೆ ಚೆನ್ನಾಗಿರುತ್ತಾ, ಇಲ್ಲ ಅಂದರೆ ಈ ಒಂದು ಫ್ರೀ ಬಸ್ ಅನ್ನುವಂತಹ ಕಾನ್ಸೆಪ್ಟೇ ಬೇಡ, ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.